ಪರಮೇಶ್ವರ್ ಸಾಹೇಬ್ರು ಗೃಹ ಮಂತ್ರಿಗಳಾಗಿರ್ತಾರೆ ಅನ್ನೋದು ನನ್ ಕನ್ಸಿರ್ಲಿಲ್ಲ. ಬಿಡಪ್ಪಲೇ, ಎಲ್ಲ ಒಂದ್ ಕಡೆ ನಮ್ಗೆ ಆಸೆ ಇದೆ. ಸುರೇಶ್ ಗೌಡ ಹೇಳಿದ್ದು 100% ಸತ್ಯ. ನನಗೂ ವೈಯಕ್ತಿಕವಾಗಿ ಆಸೆ ಇದೆ. ಸುರೇಶ್ ಗೌಡ ಪರಮೇಶ್ವರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ. ನನಗೊಬ್ಬರಿಗೆ ಆಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ತುಮಕೂರಿನ ಮಹಾಜನತೆಗೂ ಕೂಡ ಅದಿರ್ಲಿ ಬಿಡಪ್ಪ, ಸೆಕೆಂಡ್ರಿ. ಶಿವಕುಮಾರ್ ಏನಾಗ್ಬೇಕು, ಇನ್ನೊಂದು ಏನಾಗ್ಬೇಕು ಅನ್ನೋದು, ಹಣೆ ಬರ ಏನಾಯ್ತದೆ ಅನ್ನೋದು ದೊಡ್ಡದು, ನಡವಳಿಕೆ ಇನ್ನೂ ದೊಡ್ಡದು. ಹಾಗಾಗಿ ಒಂದು ಸತ್ಯ, ದೇಶದ ವ್ಯವಸ್ಥೆಯಲ್ಲಿ ಬಲವರ್ಧನೆ ಆಗೋದಿಕ್ಕೆ ಏನೆಲ್ಲ ಮಾಡ್ಬೋದು. ನಾನು ಅನಿರೀಕ್ಷಿತವಾಗಿ ನಿಮ್ ಜಿಲ್ಲೆಗೆ ಬಂದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ನಮ್ಮ ರಾಷ್ಟ್ರೀಯ ನಾಯಕರು ಅಧ್ಯಕ್ಷ ಕರೆದು ನೀನು ತುಮಕೂರ್ಗೆ ಹೋಗ್ಬೋದು. ಇಲ್ಲಿ ಬಂದ ಮೇಲೆ ನನಗೆ ಕಾಯ ವಾಚ ಮಾನಸ ಬಿಜೆಪಿಯವ್ರು ಯಾವ ರೀತಿ ಸಹಾಯ ಮಾಡಿದ್ರು, ಜನತಾದಳದವ್ರು ಯಾವ ರೀತಿ ಸಹಾಯ ಮಾಡಿದ್ರು, ಬಹುತೇಕ ಕಾಂಗ್ರೆಸ್ಸಿನ ಒಂದು ಭಾಗವೂ ಕೂಡ ನನ್ಗೆ ಸಹಾಯ ಮಾಡಿದ್ದೀರಾ. ಅಷ್ಟೇ ನಾನು ನಿಮ್ಗೆ ಆಭಾರಿಯಾಗಿರ್ತೀನಿ. ತುಂಬಾ ದೊಡ್ಡ ಧನ್ಯವಾದ ಸಮರ್ಪಣೆ ಮಾಡ್ತೀನಿ. ರಾಜಕಾರಣ ಅದೃಷ್ಟ. ಅದಾದ ಮೇಲೆ ನಾನು ಮಂತ್ರಿ ಆದೆ. ಮಂತ್ರಿ ಆದ ತಕ್ಷಣ ನನಗೆ ಬಂದಂತ ದೂರವಾಣಿ ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್, ನಮ್ಗೆ ಸಂತೋಷ ಆಗಿದೆ ಕಣೆ ಸೋಮಣ್ಣ, ನಿನ್ ಮಂತ್ರಿ ಆಗಿದೆ, ಒಳ್ಳೆ ಇಲಾಖೆ ಬಂದಿದೆ. ನಾನು ಯಾಕೆ ಇವ್ರು ಪದೇ ಪದೇ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹೇಳುವೆ, ನೀವ್ ಎಷ್ಟು ದೂರ ಇರ್ತೀರೋ ಅಷ್ಟು ದೂರ ನಾವು ಕೇಂದ್ರ ಸರ್ಕಾರ ಇರ್ತೀವಿ, ನೀವ್ ಎಷ್ಟು ದೂರ ಹತ್ರಕ್ಕೆ ಬರ್ತೀರೋ ಅಷ್ಟು ದೂರ ನಾವು ಹತ್ರ ಬರ್ತೀವಿ. ಇನ್ನು ಮುಂದೆ ನಾನು ಇರ್ಬೋದು, ಪರಮೇಶ್ವರ್ ಇರ್ಬೋದು, ಅಭಿವೃದ್ಧಿಯ ವ್ಯವಸ್ಥೆಯಲ್ಲಿ ತುಮಕೂರಿನ ಜಿಲ್ಲೆಯ ಅಭಿವೃದ್ಧಿಗೆ ನಾವು ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅನ್ನೋದನ್ನ ಡಾಕ್ಟರ್ ಪರಮೇಶ್ವರ್ ಅವರು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಆದ್ರಿಂದ ಅಧಿಕಾರಿಗಳ ಭಾವನೆ ನಮ್ಮೆಲ್ಲರಿಗೂ ಕೂಡ ಹೆಚ್ಚಾಗಿ ಇವತ್ತು ಈ ಕ್ಷೇತ್ರಕ್ಕೆ ಆಗ್ಬೇಕಾಗಿದೆ ಅನ್ನೋ ಮಾತನ್ನು ಹೇಳಿ 25, 26, 700-800 ಕೋಟಿಯ ಮೇಲು ಸೇತುವೆ ರೈಲ್ವೆ ಗೇಟ್ ಕೊಡ್ತು. ಈ ಗೇಟ್ ಹಾಕಿದ್ರೆ ಎಷ್ಟು ತೊಂದರೆ ಆಯ್ತದೆ ಅಂತ ನಿಮ್ಗೆ ಗೊತ್ತಾಗ್ಯಾರ ಅವ್ರಿಗೆ? ಇಲ್ಲಪ್ಪ. ಅದಕ್ಕೋಸ್ಕರವಾಗಿ ನಾವು ಏಕಕಾಲದಲ್ಲಿ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಸೋಮಣ್ಣನ ಅನುಭವ, ನೀವು ಕೊಟ್ಟಂತ ಮತಕ್ಕೆ ಇರ್ತಕ್ಕಂಥ ಒಂದು ಶಕ್ತಿಯನ್ನ ತೀರ್ಮಾನ ಯೋಚನೆ ಮಾಡಿ ಅಷ್ಟು LC ಗೇಟ್ ಗಳನ್ನ ಒಂದೇ ಸಾರಿ ಇನ್ನು 1-1.5 ವರ್ಷದಲ್ಲಿ ಒಂದೇ ಒಂದು LC ಗೇಟ್ ಗಳು ಇರೋದಿಲ್ಲ, ಒಂದೇ ಒಂದು ಅಂಡರ್ ಪಾಸ್ಗಳು ಎಲ್ಲೂ ಕೂಡ ಆಗೋದಿಲ್ಲ, ಆಗಿಲ್ಲ ಅನ್ನೋದಕ್ಕೆ ನಾವು ತೋರಿಸ್ಕೊಡೋದಿಲ್ಲ. ಎಲ್ಲಕ್ಕೂ ಕೂಡ ನಾವು ಮೋಕ್ಷವನ್ನ ಕಾಣ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ. ಬಂಧುಗಳೇ, ಹೊಡಿರಪ್ಪ ಒಂದ್ಸರಿ ಜೋರಾಗಿ ಚಪ್ಪಾಳೆ. ಏನ್ರ ನಿಮ್ ಊರಿಗೆ ಇಷ್ಟ ದುಡ್ಡು ಕೊಡ್ತಾ ಇದ್ದೀವಿ, ಎಲ್ಲ ನಿದ್ರೆ ಮಾಡ್ತಾ ಇದ್ದೀವಿ, ಹಂಗಪ್ಪ ಇದಾಗ್ಬೇಕಿದು. ದೇಶ ಅಭಿವೃದ್ಧಿ ಆಗ್ಬೇಕು, ಗ್ರಾಮ ಅಭಿವೃದ್ಧಿ ಆಗ್ಬೇಕು, ಗ್ರಾಮ ಅಭಿವೃದ್ಧಿ ಆಗ್ಬೇಕು, ಹಳ್ಳಿ ಅಭಿವೃದ್ಧಿ ಆಗ್ಬೇಕು, ಹಳ್ಳಿ ಅಭಿವೃದ್ಧಿ ಆಗ್ಬೇಕಾದ್ರೆ ಹೋಬಳಿ ಅಭಿವೃದ್ಧಿ ಆಗ್ಬೇಕು.